ಸ್ನೇಹಿತರೆ, ಸಾಯಿ ಖುಷಿ ಚಾನೆಲ್ಗೆ ಸ್ವಾಗತ. ಮಹಾಲಕ್ಷ್ಮಿಯು ಮನೆಯಲ್ಲಿ ಸ್ಥಿರವಾಗಿ ನೆಲೆಸಬೇಕೆಂದರೆ ಈ ಸಣ್ಣ ಕೆಲಸಗಳನ್ನು ತಪ್ಪದೆ ಮಾಡಿಕೊಳ್ಬೇಕು. ಮಹಾಲಕ್ಷ್ಮಿ ದೇವಿಯು ಸಂಪತ್ತು ಮತ್ತು ಅದೃಷ್ಟ, ಸಮೃದ್ಧಿಯ ಹಾಗೂ ಮುಖ್ಯವಾಗಿ ಲಕ್ಷ್ಯದ ದೇವತೆಯಾಗಿದ್ದಾಳೆ. ನಾವು ಯಾವುದೇ ಸ್ಥಿರಾಸ್ತಿ ಹಾಗೂ ಚಿರಾಸ್ತಿ ಹಾಗೂ ಏನಾದರೂ ಸಾಧಿಸಿ ಹಣವನ್ನ ಗಳಿಸಬೇಕೆಂದುಕೊಂಡಲ್ಲಿ ಲಕ್ಷ್ಯವನ್ನ ಅವಳು ಕರುಣಿಸ್ತಾಳೆ. ಮನೆಯಲ್ಲಿ ಮಹಾಲಕ್ಷ್ಮಿ ನೆಲೆಸಿರುತ್ತಾಳೋ ಆ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಇದ್ದೇ ಇರುತ್ತದೆ. ಹಾಗಾಗಿಯೇ ಆ ಮನೆಯಲ್ಲಿ ಅವಳು ಸ್ಥಿರವಾಗಿ ನೆಲೆಸಿರುತ್ತಾಳೆ. ಮಹಾಲಕ್ಷ್ಮಿಯನ್ನ ಒಲಿಸಿಕೊಳ್ಳುವುದು ಅಷ್ಟು ಸುಲಭವಲ್ಲ. ಹಾಗೆ ಮನೆಯಲ್ಲಿ ನೆಲೆಸಿದ ಮಹಾಲಕ್ಷ್ಮಿಯನ್ನ ಕಾಪಾಡಿಕೊಳ್ಳುವುದು ಸಹ ಬಹಳ ಮುಖ್ಯವಾದ ವಿಷಯವೇ ಆಗಿರುತ್ತೆ. ಏಕೆಂದರೆ ಮಹಾಲಕ್ಷ್ಮಿ ಬಹಳ ಚಂಚಲೆ. ಯಾರು ಅವಳ ಆರಾಧನೆಯಲ್ಲಿ ವ್ಯತ್ಯಾಸ ಮಾಡುತ್ತಾರೋ, ಹಾಗೆ ದಾರಿದ್ರ್ಯ ಉಂಟಾಗುವಂತಹ ಕೆಲಸ ಮಾಡುತ್ತಾರೋ ಆ ಮನೆಯನ್ನ ಅವಳು ತೊರೆಯುತ್ತಾಳೆ. ಹಾಗಾಗಿ ವಿಶ್ವಾಸಪೂರ್ವಕವಾಗಿ ಶ್ರದ್ಧೆಯಿಂದ, ಭಕ್ತಿಯಿಂದ ನಾರಾಯಣನನ್ನ ಸದಾ ಸ್ಮರಿಸುತ್ತಾ ಮಹಾಲಕ್ಷ್ಮಿಯನ್ನ ದಿನನಿತ್ಯ ಆರಾಧಿಸಬೇಕು. ಹೀಗೆ ಸಂಪತ್ತು ಮತ್ತು ಅದೃಷ್ಟವನ್ನು ಹೊಂದಬೇಕಾದರೆ ಮನೆಯಲ್ಲಿ ನಾವು ಕೆಲವು ಸರಳ ಪದ್ಧತಿಗಳನ್ನು ಅನುಸರಿಸಲೇಬೇಕಾಗುತ್ತದೆ. ಕೆಲವು ಸರಳ ಪರಿಹಾರಗಳೆಂದರೆ, ನಾವು ಮನೆಯನ್ನ ಸದಾ ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಎಲ್ಲೆಂದರಲ್ಲಿ ವಸ್ತುಗಳನ್ನು ಹರಡಿಕೊಳ್ಳಬಾರದು. ಅದರಲ್ಲಿ ಬಹುಮುಖ್ಯವಾಗಿ ಮನೆಯಲ್ಲಿ ಬಟ್ಟೆಗಳನ್ನು ಬಹಳವಾಗಿ ಹರಡಿಕೊಳ್ಳಬಾರದು. ಹಾಗೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಬಲೆ ಕಟ್ಟಲು ಬಿಡಬಾರದು. ಮನೆಯ ಕೋಣೆಗಳಲ್ಲಿ ಯಾವುದೇ ಕಾರಣಕ್ಕೂ ಕಸ ಸೇರಿಕೊಳ್ಳಲು ಬಿಡಬಾರದು. ಮಹಾಲಕ್ಷ್ಮಿ ಸ್ವಚ್ಛವಾಗಿರುವ ಮನೆಯಲ್ಲಿ, ಸ್ವಚ್ಛವಾಗಿರುವ ಮನಸ್ಸಿನಲ್ಲಿ ಸದಾ ನೆಲೆಯಾಗಿರುತ್ತಾಳೆ. ಗೋಧೂಳಿ ಲಗ್ನದಲ್ಲಿ ಮನೆಯ ಕಸವನ್ನು ಯಾವುದೇ ಕಾರಣಕ್ಕೂ ಗುಡಿಸಬಾರದು. ಆ ಸಮಯದಲ್ಲಿ ಸೂರ್ಯದೇವನು ವಿಷ್ಣು ರೂಪದಲ್ಲಿ ಮನೆಯನ್ನ ಪ್ರವೇಶಿಸುತ್ತಾನೆ. ಆ ಸಮಯದಲ್ಲಿ ತನ್ನ ಪತಿಯನ್ನ ಹಿಂಬಾಲಿಸುವ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರುತ್ತಾಳೆ. ಹಾಗಾಗಿ ಈ ಸಮಯದಲ್ಲಿ ನಾವು ಮನೆಯಲ್ಲಿ ದೀಪವನ್ನು ಬೆಳಗಿಸುವ ಮೂಲಕ ಮಹಾಲಕ್ಷ್ಮಿ ನಾರಾಯಣರನ್ನ ಸ್ವಾಗತಿಸಬೇಕು. ಗೋಧೂಳಿ ಲಗ್ನದ ಸಮಯದಲ್ಲಿ ಎಲ್ಲ ದೇವರುಗಳು ಸಕ್ರಿಯರಾಗಿರುತ್ತಾರೆ. ಹಾಗಾಗಿ ಆ ಸಮಯದಲ್ಲಿ ದೇವರ ಆರಾಧನೆಯನ್ನ ಮಾಡಬೇಕು. ಯಾವುದೇ ಕಾರಣಕ್ಕೂ ಅವಾಚ್ಯ ಶಬ್ದಗಳಿಂದ ಬೈದುಕೊಳ್ಳಬಾರದು. ಹಾಗೆ ಬೆಳಗ್ಗೆ ಸಮಯದಲ್ಲಿ ಸೂರ್ಯ ಉದಯವಾಗುವುದಕ್ಕಿಂತ ಮೊದಲೇ ಏಳಬೇಕು. ಇಲ್ಲದಿದ್ದರೆ ಆ ಮನೆಗೆ ಜ್ಞಾನದ ಹಾಗೂ ಹಣದ ಕೊರತೆ ಉಂಟಾಗುತ್ತದೆ. ಏಕೆಂದರೆ ಬೆಳಗಿನ ಸೂರ್ಯನ ಕಿರಣಗಳು ಬ್ರಹ್ಮನನ್ನ ಬಿಂಬಿಸುತ್ತವೆ. ಅಂದರೆ ಬೆಳಗ್ಗೆ ಸೂರ್ಯೋದಯವಾಗುವ ಸಂದರ್ಭದಲ್ಲಿ ಸೂರ್ಯದೇವನು ಬ್ರಹ್ಮನ ಸ್ವರೂಪದಲ್ಲಿರುತ್ತಾನೆ. ಹಾಗಾಗಿ ಆತನ ಮಡದಿ ಸರಸ್ವತಿ ಜ್ಞಾನದ ದೇವತೆಯಾಗಿದ್ದಾಳೆ, ಅರಿವಿನ ದೇವತೆಯಾಗಿದ್ದಾಳೆ. ಹಾಗಾಗಿ ಈ ಸಮಯದಲ್ಲಿ ನಾವು ಮಲಗಿದ್ದರೆ ಅಂತಹ ಮನೆಗೆ ಈ ಜ್ಞಾನದ ಕೊರತೆ ಎಲ್ಲಿ ಉಂಟಾಗುತ್ತದೋ ಆ ಮನೆಯಲ್ಲಿ ಹಣದ ಕೊರತೆ ಉಂಟಾಗುತ್ತದೆ. ಹಾಗೆ ಬೆಳಗಿನ ಸಮಯದಲ್ಲಿ ಸೂರ್ಯ ಉದಯವಾಗುವುದಕ್ಕಿಂತ ಮೊದಲೇ ಎಲ್ಲರೂ ಏಳಬೇಕು. ಹಾಗೆ ಮನೆಯನ್ನ ಗುಡಿಸಿ ಅಂಗಳಕ್ಕೆ ನೀರು ಹಾಕಿ ರಂಗೋಲಿ ಇಟ್ಟು ಈ ರೀತಿಯಾಗಿ ನಾವು ಜಗತ್ತಿಗೆ ಒಡೆಯನಾದ ಸೂರ್ಯನಿಗೆ ಸ್ವಾಗತ ಕೋರಿದಾಗ ಅಂತಹ ಮನೆಗೆ ಜ್ಞಾನ ಹೆಚ್ಚಾಗುತ್ತದೆ. ಜ್ಞಾನವಿದ್ದ ಕಡೆ ಮಹಾಲಕ್ಷ್ಮಿ ತಾನಾಗಿಯೇ ಬಂದು ಸ್ಥಿರವಾಗಿ ನೆಲೆಸುತ್ತಾಳೆ. ಹಾಗೆಯೇ ಮಧ್ಯಾಹ್ನ 12 ಗಂಟೆ ಅಂದರೆ ಅಭಿಜಿನ್ ಲಗ್ನದಲ್ಲಿ ಕೂಡ ಮನೆಯಲ್ಲಿ ಯಾರೂ ಮಲಗಬಾರದು. ಈ ಸಮಯದಲ್ಲಿ ಮಾಧ್ಯಮಿಕ ಮಹೇಶ್ವರನ ರೂಪದಲ್ಲಿ ಸೂರ್ಯದೇವನು ಇರುತ್ತಾನೆ. ಹಾಗಾಗಿ ಈ ಸಮಯ ಕೂಡ ಶುಭ ಕಾರ್ಯಗಳಿಗೂ ಹಾಗೂ ಪೂಜೆಗೂ ಪ್ರಶಸ್ತವಾದ ಕಾಲವಾಗಿದೆ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಮಲಗಬಾರದು. ಸಂಜೆಯ ಸಮಯದಲ್ಲಿ ಅಂದರೆ 6 ಗಂಟೆಗೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಕಸವನ್ನು ಗುಡಿಸಬಾರದು. ಹಾಗೆ ತಲೆಯನ್ನ ಬಾಚಿಕೊಳ್ಳಬಾರದು, ಊಟವನ್ನ ಮಾಡಬಾರದು, ಉಗುರು ಕತ್ತರಿಸಬಾರದು, ಹೊಸಲಿನ ಮೇಲೆ ನಿಲ್ಲಬಾರದು, ಹಾಗೆ ಕುಳಿತುಕೊಳ್ಳಬಾರದು, ಹೊಸಲನ್ನ ಯಾವುದೇ ಕಾರಣಕ್ಕೂ ತುಳಿಯಬಾರದು. ಹಾಗೆ ಇಂತಹ ಸಮಯದಲ್ಲಿ ಮಲಗುವ ಮಂಚದ ಮೇಲೂ ಸಹ ಕುಳಿತುಕೊಳ್ಳಬಾರದು. ಇದರಿಂದ ಆ ಸಮಯದಲ್ಲಿ ನಕಾರಾತ್ಮಕತೆ ಆವರಿಸುತ್ತದೆ. ಅಂತಹ ಮನೆಯಲ್ಲಿ ಮಹಾಲಕ್ಷ್ಮಿ ನೆಲೆಸುವುದಿಲ್ಲ. ಮನೆಯ ಸದಸ್ಯರು ಪ್ರಗತಿಯೂ ಹೊಂದುವುದಿಲ್ಲ. ಸ್ನೇಹಿತರೆ, ರಾತ್ರಿ ಊಟವಾದ ಮೇಲೆ ತಕ್ಷಣವೇ ಎಂಜಲು ಪಾತ್ರೆಗಳನ್ನು ತೊಳೆಯಬೇಕು. ಇಟ್ಟು ಮಾಡಿದ ಮೇಲೆ ಎಂಜಲು ಪಾತ್ರೆಗಳನ್ನು ತೊಳೆಯದೆ ಇಟ್ಟು ಮಲಗಬಾರದು. ಇದರಿಂದ ಎಂಜಲು ಪಾತ್ರೆಗಳನ್ನು ಒಣಗಲು ಬಿಟ್ಟರೆ ಆ ಮನೆಗೆ ಸಮೃದ್ಧಿ ಎಂದೂ ದೊರಕದು. ದಾರಿದ್ರ್ಯ ಉಂಟಾಗುತ್ತದೆ. ಮನೆ ಏಳಿಗೆ ಹೊಂದುವುದಿಲ್ಲ. ಸದಾ ಕೆಲಸದಲ್ಲಿ ಕಿರಿಕಿರಿ, ಹಾಗೆ ಅಡೆತಡೆ ಉಂಟಾಗಿ ಹಣದ ಕೊರತೆ ಉಂಟಾಗುತ್ತದೆ. ಯಾವುದೇ ಕಾರಣಕ್ಕೂ ಇಂತಹ ಮನೆಗಳಲ್ಲಿ ಶುಭ ಕಾರ್ಯಗಳು ಜರುಗುವುದಿಲ್ಲ. ಏಕೆಂದರೆ ಶನಿದೇವರ ಹಾಗೂ ಚಂದ್ರನ ಕೋಪಕ್ಕೆ ಕಾರಣರಾಗುತ್ತೇವೆ. ಹಾಗಾಗಿ ಊಟದ ತಕ್ಷಣ, ಉಪಹಾರವಾದ ತಕ್ಷಣವೇ ಎಂಜಲು ಪಾತ್ರೆಯನ್ನು ತೊಳೆಯುವುದು ಬಹಳ ಉತ್ತಮಕರ. ಹಾಗೆ ಯಾರ ಮನೆಯಲ್ಲಿ ಲಕ್ಷ್ಮೀ ಸ್ವರೂಪಳಾದ ಹೆಣ್ಣನ್ನ ಸದಾ ಅವಮಾನಿಸುತ್ತಾರೋ, ಕೀಳಾಗಿ ಕಾಣುತ್ತಾರೋ, ಅವರನ್ನು ಹೊಡೆದು ಹಿಂಸಿಸುತ್ತಾರೋ, ಅವಾಚ್ಯ ಶಬ್ದಗಳಿಂದ ಅವರಿಗೆ ಬೈಯುತ್ತಲೇ ಇರುತ್ತಾರೋ ಅಂತಹ ಮನೆಯಲ್ಲಿ ಲಕ್ಷ್ಮಿ ಎಂದಿಗೂ ಸ್ಥಿರವಾಗಿ ನೆಲೆಸಳು. ಏನೇ ದುಡಿದರೂ ಆ ಮನೆಗೂ ಆ ವ್ಯಕ್ತಿಗೂ ಎಂದಿಗೂ ಪ್ರಗತಿ ಉಂಟಾಗುವುದಿಲ್ಲ. ಯಾವ ಮನೆಯಲ್ಲಿ ಹೆಣ್ಣಿಗೆ ಗೌರವ, ಆದರದ ಭಾವ ತೋರಿಸಿ ಕಣ್ಣೀರು ಹಾಕಿಸದಂತೆ ನೋಡಿಕೊಳ್ಳುತ್ತಾರೋ ಮಹಾಲಕ್ಷ್ಮಿಯು ಆ ಮನೆಯಲ್ಲಿ ಸ್ಥಿರವಾಗಿರುತ್ತಾಳೆ. ಹಾಗೆ ತುಳಸಿ ಗಿಡವನ್ನು ಮಹಾಲಕ್ಷ್ಮಿಯ ಪ್ರತಿರೂಪವೆಂದು ತಿಳಿಯುತ್ತೇವೆ. ಹಾಗಾಗಿ ಪ್ರತಿಯೊಬ್ಬರ ಮನೆಯಲ್ಲಿ ತುಳಸಿ ಗಿಡವು ಇರಲೇಬೇಕು. ತುಳಸಿ ಗಿಡವನ್ನು ದಿನನಿತ್ಯ ಸಂಜೆ ಪೂಜಿಸಬೇಕು. ಹಾಗೆ ತುಳಸಿ
ತುಳಸಿಯ ಬೃಂದಾವನದ ಎದುರಿಗೆ ಬೆಳಗಿನ ಸಮಯದಲ್ಲಿ ಹಾಗೂ ಸಂಜೆಯ ಸಮಯದಲ್ಲಿ ದೀಪವನ್ನು ಬೆಳಗಬೇಕು. ಯಾವುದೇ ಕಾರಣಕ್ಕೂ ಸಂಜೆಯ ಸಮಯದಲ್ಲೇ ಆಗಲಿ ಯಾವ ಸಮಯದಲ್ಲೇ ಆಗಲಿ ಅವಾಚ್ಯ ಶಬ್ದಗಳನ್ನು ಮಾತನಾಡಬಾರದು, ಹಾಗೆ ಜಗಳವಾಡಬಾರದು, ಒಬ್ಬರನ್ನೊಬ್ಬರು ಬೈದುಕೊಳ್ಳಬಾರದು, ಹಾಗೆ ಪ್ರತಿಯಾಗಿ ಒಬ್ಬರು ಅಗೌರವವನ್ನು ತೋರಿಸಬಾರದು. ಗಂಡನಲ್ಲಿ ಹೆಂಡತಿಗೆ ಪ್ರೀತಿ, ವಿಶ್ವಾಸ, ಆದರವಿರಬೇಕು, ಗೌರವವಿರಬೇಕು. ಹಾಗೆ ಹೆಂಡತಿ ಮೇಲೂ ಗಂಡನಿಗೆ ಪ್ರೀತಿ, ಆದರ, ವಿಶ್ವಾಸ, ಗೌರವವಿರಬೇಕು. ಅಂತಹ ಮನೆಯಲ್ಲಿ ಮಹಾಲಕ್ಷ್ಮೀ ನಾರಾಯಣರು ಸ್ಥಿರವಾಗಿ ನೆಲೆಸುತ್ತಾರೆ. ಪ್ರೀತಿಯ ಸಂಕೇತವೇ ಮಹಾಲಕ್ಷ್ಮೀ ನಾರಾಯಣರಾಗಿದ್ದಾರೆ. ಉನ್ನತಿಯ ಸಂಕೇತವೇ ಮಹಾಲಕ್ಷ್ಮೀ ನಾರಾಯಣರ ಪ್ರತಿರೂಪವಾಗಿದೆ. ಹಾಗಾಗಿ ಪ್ರತಿನಿತ್ಯ ನೀವು ಅನ್ನ ಮಾಡುವಾಗ ಅದರಲ್ಲಿ 3 ಅಗಳು ಅನ್ನವನ್ನು ಒಲೆಗೆ ಹಾಕಬೇಕು. ನೀವು ಗ್ಯಾಸ್ ಸ್ಟವ್ ಮೇಲೆ ಅಡುಗೆಯನ್ನು ಮಾಡುತ್ತಿದ್ದೀರಾ ಅಂದರೆ ನೀವು ಅದಕ್ಕೂ ಸಹ 3 ಅಗಳು ಅನ್ನವನ್ನು ಅಗ್ನಿದೇವನ ಹೆಸರಿನಲ್ಲಿ ಸಮರ್ಪಣೆಯನ್ನು ಮಾಡಬೇಕು. ಅಂದರೆ ನೀವು ಏನು ಅಗ್ನಿಯನ್ನು ದಿನನಿತ್ಯ ಮನೆಯಲ್ಲಿ ಉರಿಸಿ ಆಹಾರವನ್ನು ತಯಾರಿಸ್ತೀರಲ್ಲ, ಅದು ಹವಿಸ್ಸಿಗೆ ಸಮಾನವಾಗಿರುತ್ತೆ. ಹಾಗಾಗಿ ಆರೋಗ್ಯ, ಆಯಸ್ಸು, ಅಭಿವೃದ್ಧಿಗಾಗಿ ನೀವು 3 ಅಗಳು ಅನ್ನವನ್ನು ಈ ರೀತಿಯಾಗಿ ಅಗ್ನಿದೇವನಿಗೆ ಸಮರ್ಪಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಅತ್ಯುತ್ತಮವಾದ ಬದಲಾವಣೆಗಳ ಜೊತೆಗೆ ಯಶಸ್ಸು ಸಿಗುತ್ತೆ. ಹಾಗೆ ನಿಮ್ಮ ಜೀವನ ಉತ್ತಮವಾಗಿ ಒಳ್ಳೆಯ ರೀತಿಯಲ್ಲಿ ಬದಲಾಗ್ತಾ ಹೋಗುತ್ತೆ. ಮನೆಯಲ್ಲಿ ಉಡಲು ಉಣ್ಣಲು ಎಂದಿಗೂ ಕೊರತೆ ಉಂಟಾಗುವುದಿಲ್ಲ. ರೀತಿಯಾಗಿ ಸರಳ ಪರಿಹಾರವನ್ನು ಮಾಡಿಕೊಳ್ಳುವುದರ ಮೂಲಕವೂ ಮಹಾಲಕ್ಷ್ಮೀ ನಾರಾಯಣರು ನಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸುತ್ತಾರೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ತುಂಬ ಜನಕ್ಕೆ ವಿಡಿಯೋವನ್ನು ಶೇರ್ ಮಾಡಿ. ನಮಸ್ತೆ.